ಹೊಡಿಸಿ ಅವಾಗ ಮಜ್ಜಿಗೆ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಬರ್ರಿ ನಾವ್ ಮಾಡೋಣ ಪನೀರ್ ಬಟರ್ ಮಸಾಲ ಹ್ಯಾಂಗ್ ಮಾಡೋದು ತೋರಿಸ್ಕೊಡ್ತೀನಿ ಬರ್ರಿ. ಒಂದು ಬೊಗಾನ್ಯಾಗ ಒಂದು ಸ್ವಲ್ಪ ನೀರು ತೊಗೊಂಡು 2 ಉಳ್ಳಾಗಡ್ಡಿ 1 ಟೊಮ್ಯಾಟೊ ಅದ್ರ ಹಾಕಿ ಅದನ್ನು ಕುದಿಲಾಕ ಇಡ್ಬೇಕು ನೋಡ್ರಿ. ಅದನ್ನ ಸೈಡಿಗೆ ಕುದಿಸೋನು. ಅದಾದ್ಮೇಲೆ ನಾ ಏನೈತಿ ಒಂದು ಪಾಲಕ್ ಪನೀರ್ ಮಸಾಲ ತೊಗೊಂಡೇನಿ ರೀ. ಮಿಕ್ಸ್ ಇರ್ತೈತೆ ಅದು, ಆದರೂ ನಾವು ಎಲ್ಲ ಥರ ಹಾಕ್ಕೊಳತ್ತೀವಿ. ಅದಕ್ಕೊಂದು ಕಪ್ ಹಾಲು ಹಾಕೊಂಡು ಮಿಕ್ಸ್ ಮಾಡಿ ಅದನ್ನು ಸೈಡಿಗೆ ಇಟ್ಕೊಂಡ್ರಿ. ಈ ಕಡೆ ಇದು ಕುದೀತು, ಇದನ್ನು ಸೈಡ್ ಇಟ್ಕೊಂಡು ಈಗ ಒಂದು ಉಳ್ಳಾಗಡ್ಡಿ ನಾವು ಕಟ್ ಮಾಡಿ ತೊಗೊಳತ್ತೀವಿ ನೋಡ್ರಿ. ಸಣ್ಣಗೆ ಕಟ್ ಮಾಡಿ ತೊಗೋಬೇಕ್ರಿ ಇದನ್ನು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣ ಮಾಡಿ ತೊಗೊಳತ್ತೀವಿ ನೋಡ್ರಿ. ಇದಾದ್ಮೇಲೆ ನೋಡ್ರಿ ಒಂದು ಮಿಕ್ಸರ್ ಬಾಂಡೆದಾಗ ನಾವು ಅದು ಕುದಿಸಿದ ಟೊಮ್ಯಾಟೊ ಮತ್ತು ಇದನ್ನು ಅದ್ರ ಜೊತೆ ಬೇಕಂದ್ರೆ ನೀವು ಸ್ವಲ್ಪ ಗೋಡಂಬಿನೂ ಹಾಕ್ಕೊಳ್ಬೋದು ರೀ. ಆಮೇಲೆ ಒಂದು ಪ್ಯಾನಿಗೆ ಒಂದು ಚಮಚೆ ಎಣ್ಣೆ ಹಾಕ್ಕೊಂಡೇನಿ ರೀ. ಅದಕ್ಕೆ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನಿ ರೀ. ಅದನ್ನು ಪೂರ ಕೆಂಪಾಗುತ್ತಾಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಅದು ಫ್ರೈ ಆದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೇನಿ ರೀ. ಆಮೇಲೆ ಕರಿಬೇವು ಹಾಕ್ಕೊಂಡು ಅದಾದ ನಂತರ ನಾವೇನು ಮಿಕ್ಸರ್ಗೆ ಹಾಕಿದ್ದೀವ್ರಲ್ಲ ಅದನ್ನು ಇದಕ್ಕೆ ಹಾಕ್ಕೊಳತ್ತೀನಿ ನೋಡ್ರಿ. ಇದು ಮಸ್ತಾಗಿ ಫ್ರೈ ಆಗ್ಬೇಕ್ರಿ ಪೂರ್ತಿ. ಆಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳತ್ತೇನೆ ರೀ. ಅದಕ್ಕೆ ನೀವು ಗಟ್ಟಿ ಬೇಕಾದ್ರೆ ಗಟ್ಟಿ, ಸ್ವಲ್ಪ ಸಾರ್ಗತ್ತಿ ಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚು ಮಾಡ್ಕೊಬೋದು ರೀ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ನೋಡ್ರಿ. ಇದಾದ ನಂತರ ಅದು ಮಿಕ್ಸ್ ಮಾಡಿ ಇಟ್ಟಿದ್ದೀರಲ್ಲ ಹಾಲಿನಾಗ ಪಾಲಕ್ ಪನೀರ್ ಮಿಕ್ಸ್ ರೀ, ಅದನ್ನು ಹಾಕ್ಕೊಂಡೆ ನೋಡ್ರಿ. ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಕೈತೆ ರೀ. ಆಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ. ಎಲ್ಲನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ. ಇದು ಹಂಗೆ ಸ್ವಲ್ಪ ಕುದಿ ಬರೋಣ ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಂಡೆ ನೋಡ್ರಿ. ಒಂದು 3-4 ನಿಮಿಷ ಪ್ರೋಸೆಸ್ ಐತ್ರಿ ಅಷ್ಟೇ ರೀ. ರುಚಿಗೆ ತಕ್ಕಷ್ಟು ಉಪ್ಪು ರೀ, ಸ್ವಲ್ಪ ಸಕ್ಕರೆ ರೀ. ಇದು ನಮ್ಮ ಟೇಸ್ಟಿಂಗ್ ಪೌಡ್ರ್ ನೋಡ್ರಿ. ಅದಕ್ಕೆ ಟೇಸ್ಟ್ ಹೆಚ್ಚಾಕೈತೆ ರೀ. ನೀವು ಈಗ ನಾವು ಪನೀರ್ ಹಾಕ್ಕೊಳತ್ತೀವಿ ರೀ. ಪನೀರ್ ನೀವು ಬೇಕಾದ್ರೆ ಸ್ವಲ್ಪ ಎಣ್ಣೆಯಾಗ ಫ್ರೈ ಮಾಡಿ ಹಾಕ್ಕೊಬೋದು. ನಾ ಡೈರೆಕ್ಟ್ ಹಾಕ್ಕೊಳತ್ತೇನೆ ರೀ. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಳತ್ತೀನಿ ನೋಡ್ರಿ. ಮ್ಯಾಲೆ ಫೈನಲಿ ಲಾಸ್ಟ್ ಒಂದು ಸ್ವಲ್ಪ ಬಟ್ರ್ ಹಾಕ್ಕೊಳತ್ತೀನಿ ನೋಡ್ರಿ. ಬಟ್ರ್ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ರೆಡಿ ಆಯ್ತು ನೋಡ್ರಿ ನಮ್ದು ಪನೀರ್ ಬಟರ್ ಮಸಾಲ. ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಸ್ಪೆಷಲ. ಈಗ ನಾ ಕುದಿ ಹಿಟ್ಟಿಂದ ಒಂದು ಇದನ್ನು ತೊಗೊಂಡೇನಿ ರೀ, ಉಳ್ಳಿ ತೊಗೊಂಡೇನಿ. ಅದನ್ನು ಈ ಥರ ಲಟ್ಸ್ಕೊಳತ್ತೇನೆ ನೋಡ್ರಿ. ಈ ರೀತಿ ಲಟ್ಸ್ಕೊಂಡು ಅದಕ್ಕೆ ಸ್ವಲ್ಪ ಬಟ್ರ್ ಹಚ್ಕೊಳತ್ತೇನೆ ರೀ. ಬಟ್ರ್ ಹಚ್ಕೊಂಡು ಅವು ಸ್ವಲ್ಪ ಹಿಟ್ಟು ಹಚ್ಕೊಂಡ್ರಿ ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಳತ್ತೇನೆ ನೋಡ್ರಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಆಮೇಲೆ ಅದಕ್ಕೆ ಸ್ವಲ್ಪ ಕಲ್ಲೊಂಜಿ ರೀ, ಕರಿ ಎಳ್ಳು, ಆಮೇಲೆ ಒಂದು ಸ್ವಲ್ಪ ಇದನ್ನು ರೀ ಕೊತ್ತಂಬರಿ ಹಾಕ್ಕೊಂಡೇನಿ ರೀ. ಅದನ್ನ ಹಾಕ್ಕೊಂಡು ಈ ಥರ ಲಟ್ಸ್ಕೊಳತ್ತೇನೆ ನೋಡ್ರಿ. ಅದು ಸ್ವಲ್ಪ ಜಿಗಿ ಆಗೈತನ ಸ್ವಲ್ಪ ಹಿಟ್ಟು ಹಚ್ಕೊಂಡು ಮ್ಯಾಲೆ ಲಟ್ಸ್ಕೊಳತ್ತೇನೆ ರೀ. ಈ ಥರ ಬಂದೈತೆ ನೋಡ್ರಿ ಫ್ರೆಂಡ್ಸ. ಇದನ್ನೀಗ ನಾ ತವಿ ಮೇಲೆ ಹಾಕ್ಕೊಳತ್ತೇನೆ ರೀ. ತವಿ ಮೇಲೆ ಹಾಕ್ಕೊಂಡು ಇದನ್ನು ಬೇಯಿಸ್ತೇನೆ ರೀ ನಾ ಚಪಾತಿ. ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೇನೆ ರೀ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಪೂರ್ತಿ ಬೇಯಿಸ್ಕೋಬೇಕ್ರಿ ಅದನ್ನೊಂದು 2-3 ನಿಮಿಷ. ಈ ಥರ ಆಗೈತೆ ನೋಡಿರಿ ಫ್ರೆಂಡ್ಸ್. ಬರ್ರಿ ಇದನ್ನು ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಆಗೈತೆ ಅಂತ ಹೇಳ್ರಿ. ನೋಡಿರಿ ಯಾವ ಥರ ಕಾಣಿಸ್ತೈತಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ಟೇಸ್ಟ್ ಮಾಡಿ ಹೇಳ್ತೀನಿ. ಮಸ್ತ್ ಐತ್ರಿ, ನೀವು ಮಾಡ್ಕೊಂಡು ಮನ್ಯಾಗ.